ಪ್ರಿಯ ಸಹೋದರರು ಮತ್ತು ಸಹೋದರಿಯರೇ, ಮತ್ತೆ ಒಂದ್ಸಲ ನಮ್ಮ ದೇಶವನ್ನ ತಪ್ಪು ದಾರಿಗೆ ಎಳೆಯುವ ಪ್ರಯತ್ನ ನಡೆಯುತ್ತಿದೆ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಯೋಜನೆ ಮನ್ರೇಗಾ ಹೆಸರಿನಲ್ಲಿ ಇಂದು ತಪ್ಪು ಪ್ರಚಾರ ಮಾಡಲಾಗುತ್ತಿದೆ. ಆದರೆ ಸತ್ಯ ಏನೆಂದರೆ, ವಿಕಸಿತ ಭಾರತ ಜಿ ರಾಮ್ಜಿ ಯೋಜನೆ ಎಂಬುದು ಇದರ ಮುಂದಿನ ಹಂತವಾಗಿದೆ. ನನ್ನ ಪ್ರಿಯ ಕಾರ್ಮಿಕ ಸಹೋದರರು ಮತ್ತು ಸಹೋದರಿಯರೇ, ಇದೀಗ 100 ದಿನಗಳ ಉದ್ಯೋಗದ ಭರವಸೆ ಮಾತ್ರವಲ್ಲ, ಕಾನೂನಾತ್ಮಕವಾಗಿ 125 ದಿನಗಳ ಉದ್ಯೋಗದ ಭರವಸೆ ಆಗಿದೆ. ಕೆಲಸ ಸಿಗದಿದ್ದಲ್ಲಿ ನಿರುದ್ಯೋಗ ಭತ್ಯೆಯ ನಿಯಮವನ್ನು ಮತ್ತಷ್ಟು ಬಲಪಡಿಸಲಾಗಿದೆ. ಹಾಗೆಯೇ ವೇತನ ವಿಳಂಬವಾದರೆ ಕಾರ್ಮಿಕರಿಗೆ ಹೆಚ್ಚುವರಿ ಪರಿಹಾರ ನೀಡುವ ವ್ಯವಸ್ಥೆ ಮಾಡಲಾಗಿದೆ. ಗ್ರಾಮಗಳಲ್ಲಿ ಉದ್ಯೋಗ ಸೃಷ್ಟಿ ಹಾಗೂ ಸಮಗ್ರ ಅಭಿವೃದ್ಧಿಗೆ ಸಾಕಷ್ಟು ನಿಧಿ ಖಚಿತಪಡಿಸುವ ಉದ್ದೇಶದಿಂದ ಈ ಯೋಜನೆಗಾಗಿ ಈ ವರ್ಷ 1,51,282 ಕೋಟಿ ರೂಪಾಯಿಗಳ ದೊಡ್ಡ ಮೊತ್ತವನ್ನು ಪ್ರಸ್ತಾಪಿಸಲಾಗಿದೆ. ನಮ್ಮ ಗುರಿ ಸ್ಪಷ್ಟ: ಉದ್ಯೋಗಮಯ, ಆತ್ಮನಿರ್ಭರ ಹಾಗೂ ಬಡತನ ರಹಿತ ಗ್ರಾಮಗಳನ್ನು ನಿರ್ಮಿಸುವುದಾಗಿದೆ. ಅಂತಹ ಗ್ರಾಮಗಳ ಅಭಿವೃದ್ಧಿಯೇ ವಿಕಸಿತ ಭಾರತದ ಅಡಿಪಾಯವಾಗಿದೆ. ಈ ಯೋಜನೆಯಡಿಯಲ್ಲಿ ನೀರು ಸಂರಕ್ಷಣೆ, ಗ್ರಾಮೀಣ ಮೂಲಸೌಕರ್ಯ, ಜೀವನೋಪಾಯ ಚಟುವಟಿಕೆಗಳು ಮತ್ತು ವಿಪತ್ತು ತಡೆ ಕಾರ್ಯಗಳು ಒಳಗೊಂಡಿವೆ. ಹೆಚ್ಚಿನ ಮಹತ್ವದ ಬದಲಾವಣೆ ಅಂದರೆ 125 ದಿನಗಳ ಉದ್ಯೋಗ ಭರವಸೆಯನ್ನು ನೀಡುವ ಜೊತೆಗೆ ಕೃಷಿ ಋತುಗಳಲ್ಲಿ ಸಣ್ಣ ರೈತರಿಗೆ ಯಾವುದೇ ತೊಂದರೆ ಆಗದಂತೆ ವಿಶೇಷ ಕ್ರಮ ಕೈಗೊಳ್ಳಲಾಗಿದೆ. ಈ ಕಾನೂನು ಬಡವರ ಪರ, ಅಭಿವೃದ್ಧಿಯ ಪರ ಹಾಗೂ ಶ್ರಮಿಕರ ಪರವಾಗಿದೆ. ಗ್ರಾಮಾಭಿವೃದ್ಧಿಯ ಮೂಲಕ ಭಾರತದ ಅಭಿವೃದ್ಧಿಯ ನಮ್ಮ ಸಂಕಲ್ಪವನ್ನು ಇದು ಪ್ರತಿಪಾದಿಸುತ್ತದೆ. ಇನ್ನೊಂದು ಮಹತ್ವದ ಸುಧಾರಣೆ: ಆಡಳಿತಾತ್ಮಕ ವ್ಯಯದ ಮಿತಿಯನ್ನು 6% 9% ಹೆಚ್ಚಿಸಲಾಗಿದೆ. 1,51,282 ಕೋಟಿ ರೂಪಾಯಿಗಳ ಪೈಕಿ 9% ಅಂದರೆ ಸುಮಾರು 3,000 ಕೋಟಿ ರೂಪಾಯಿ ಈ ಹಣ ಪಂಚಾಯತ್ ಕಾರ್ಯದರ್ಶಿಗಳು, ಉದ್ಯೋಗ ಸಹಾಯಕರ, ತಾಂತ್ರಿಕ ಸಿಬ್ಬಂದಿ ಮೊದಲಾದವರ ವೇತನ ಹಾಗೂ ಅವರ ಕರ್ತವ್ಯ ನಿರ್ವಹಣೆಗೆ ನೆರವಾಗುತ್ತದೆ. ಇದರಿಂದ ಕೆಲಸಗಳ ಮೇಲ್ವಿಚಾರಣೆ ಪರಿಣಾಮಕಾರಿಯಾಗಿ ನಡೆಯುತ್ತದೆ. ಗ್ರಾಮಗಳಲ್ಲಿ ಸಮಯಕ್ಕೆ ಸರಿಯಾದ ಕೆಲಸ ಖಚಿತವಾಗುತ್ತದೆ. ಆದುದರಿಂದ ಎಲ್ಲರೂ ಸಹಕರಿಸಿ ಈ ಸತ್ಯವನ್ನು ಜನರ ಮಧ್ಯೆ ಹಂಚಿಕೊಳ್ಳೋಣ. ಧನ್ಯವಾದಗಳು.